ಪ್ರಗತಿಯನ್ನ ರದ್ದು ಮಾಡಿದ್ದು, ಭೂಮಿ ಭೂಮಿ ಕೊಟ್ಟದ್ದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಮಾಡಿ ಇಂದಿರಾ ಗಾಂಧಿ ಅವರು ಕೂಡ ಅದಕ್ಕೆ ಬೆಂಬಲಿಸಿದ್ರು. 20 ವರ್ಷಗಳ ಕಾರ್ಯಕ್ರಮ, ಆಮೇಲೆ 20 ವರ್ಷದ ಕಾರ್ಯಕ್ರಮ, ಸಾಲ ಮನ್ನಾ, ಅನೇಕ ಪ್ರಗತಿಪರ ಕಾನೂನುಗಳನ್ನ ಮಾಡಿ ದೇವರಾಜ ಅವರು ಒಂದು ರೀತಿ ಪ್ರಗತಿಪರ ಅರಸು ಮಂತ್ರಿದಲ್ಲಿ ಹುಟ್ಟಿದ್ರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಇವ್ರ ಪರವಾಗಿ ಕೆಲಸ ಮಾಡ್ತಾರೆ. ಹಾಗೇನೆ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ. ಅಸಮಾನತೆ ಹೋಗ್ಬೇಕು. ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ. ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ. ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ, ಅದಕ್ಕೆ ಕೋಪ. ಈಗ ನಾವು ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ಬಿಟ್ಟಿದೀವಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಒಟ್ಟುರಿಯಿಂದ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನೆಲ್ಲ ನಮ್ಮ ಮೇಲೆ ಏನು ಸುಳ್ಳು ಆರೋಪಗಳು ಮಾಡ್ತಾರೆ ಅವೆಲ್ಲ ಈಗ ಪ್ರಸ್ತಾಪ ಮಾಡಕ್ ಹೋಗಲ್ಲ, ಸಮಯ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಮಾರ್ಕೆಟ್ ಹಾಲ್ನಲ್ಲಿ ಜಯಂತಿ ಹಮ್ಮಿಕೊಂಡಿದ್ದೀವಿ, ಸರ್ಕಾರ ವತಿಯಿಂದ ಹೋಗ್ಬೇಕಾಗಿದೆ. ಜಾರ್ಜ್ ಇರ್ತಾರೆ, ಜಾರ್ಜು ರಾಮಲಿಂಗ ರೆಡ್ಡಿ ಅವರು ಇರ್ತಾರೆ, ಖಂಡ್ರೆ ಇರ್ತಾರೆ, ಸಲೀಮು ಇವರೆಲ್ಲ, ಚಂದ್ರಶೇಖರ್ ಇರ್ತಾರೆ. ಸೊ ನೀವೆಲ್ಲ ಫಂಕ್ಷನ್ ಮುಗಿಯೋರ್ಗೆ ಇರ್ಬೇಕು. ನಾನು ಹೇಳಿ ರಾಜೀವ್ ಗಾಂಧಿ ಅವರ ಬದುಕಿದೆಯಲ್ಲ, ಅವ್ರು ಮಾಡೋದಂತ ಕಾರ್ಯಕ್ರಮಗಳು ನಮಗೆ ದೇವರಾಜ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮಗೆ ಅವೇ ಮಾರ್ಗದರ್ಶನ. ಯಾಕಂದ್ರೆ ಸಮಾಜದಲ್ಲಿ ಸಮಾನತೆ ಬರದೇನೆ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ತಾಳಪ್ಪ, ಪ್ರೆಸ್ ಕಾನ್ಫರೆನ್ಸ್ ಆಯ್ತು. ಇಲ್ಲಪ್ಪ, ಆಮೇಲೆ ಮಾತಾದ್ಮೇಲೆ ಅಲ್ಲಿ ಹೊರಗಡೆ ನಾನಲ್ಲಿ ವಿಧಾನಸೌಧ ಹತ್ರ ಮಾತಾಡೋಣ, ಆಮೇಲೆ ಭಾಷಣ ಮಾಡೋದು. ಇಷ್ಟು ಹೇಳಿ ಇವರಿಬ್ಬರ ಆತ್ಮಕ್ಕೆ ಶಾಂತಿ ಜರುಗಲಿ. ಇವರಿಬ್ರು ಕೆಲಸ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಇವ್ರ ಆತ್ಮಕ್ಕೆ ಚಿರಶಾಂತಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.